ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾವು ಇವತ್ತು ಎಲ್ಲಿಗೆ ಹೊರಟಿರೋದು ಅಂತ ನೋಡ್ತಾ ಇದ್ದೀರಾ? ಇವತ್ತು ಕ್ರಿಸ್ಮಸ್ ಆಗಿರೋದ್ರಿಂದ ಬೈ ದ ವೇ ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್. ಹಾಗೆ ಹೇಗೂ ಕ್ರಿಸ್ಮಸ್ಗೆ ಕಾಲೇಜ್ ಕೂಡ ಹಾಲಿಡೇ ಇತ್ತಲ್ವಾ, ಸೊ ಹಾಗಾಗಿ ಯಾಕೆ ಚರ್ಚ್ಗೆ ಹೋಗಬಾರ್ದು ಅಂದ್ಬಿಟ್ಟು ನಾವು ಹೊರಟಿದ್ವಿ. ಬನ್ನಿ ಹೇಗೆಲ್ಲ ಇರುತ್ತೆ ನೋಡೋಣ. ನೋಡಿ, ಈಗ ನಾವು ಬಂದಿರೋದು ಇಲ್ಲಿ ಬಂದು ಶಿವಾಜಿನಗರ ಅಲ್ಲಿರೋವಂಥ ಚರ್ಚ್ ಸ್ಟ್ರೀಟ್ಗೆ. ಸೊ ಅಲ್ಲಿ ಚರ್ಚ್ ತುಂಬಾ ಚೆನ್ನಾಗಿರುತ್ತೆ. ಸೊ ಅಮ್ಮ ಆಲ್ರೆಡಿ ಒಂದು ಸತಿ ಹೋಗಿದ್ದರು. ಸೊ ಹಾಗಾಗಿ ಹೋಗೋಣ ಅಲ್ಲಿಗೆ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ನೋಡಿ, ಈಗ ತಾನೇ ಎಂಟರ್ ಆದ್ವಿ ಶಿವಾಜಿನಗರ್ಗೆ, ಬ್ಯಾಂಗ್ಳೂರಲ್ಲಿ. ನೋಡಿ, ಇವತ್ತು ಕ್ರಿಸ್ಮಸ್ ಆಗಿರೋದ್ರಿಂದ ತುಂಬ ಕ್ರೌಡ್ ಇದೆ. ಆ್ಯಕ್ಚುಲಿ ಯಾವಾಗ್ಲೂ ಈ ರೋಡಲ್ಲಿ ತುಂಬಾ ಕ್ರೌಡ್ ಇರುತ್ತೆ, ಬಟ್ ಇವತ್ತು ಬೇರೆ ಕ್ರಿಸ್ಮಸ್ ಕಮ್ಮಿ ಇರುತ್ತಾ. ನೋಡಿ, ನಮ್ಮ ಬ್ಯಾಂಗ್ಳೂರಲ್ಲಿ ಹಸುಗಳೆಲ್ಲ ರೋಡಲ್ಲಿರುತ್ತೆ. ಆದರೆ ನಮ್ಮ ಹಳ್ಳಿ ಕಡೆ ಆದರೆ ಆರಾಮಾಗಿ ತೋಟದಲ್ಲಿರುತ್ತೆ. ಸೊ ಬ್ಯಾಂಗ್ಳೂರಲ್ಲಿ ಇಲ್ಲಿ ನೋಡಿ ರೋಡಲ್ಲಿ ಇರುತ್ತೆ ಹಸುಗಳೇ. ನೋಡಿ, ಫುಲ್ ಹಬ್ಬ ಏನು ಚೆನ್ನಾಗಿ ನಡೀತಾ ಇದೆ. ಎಲ್ಲರೂ ತುಂಬಾ ಶಾಪಿಂಗ್ ಮಾಡ್ತಾ ಇದ್ದಾರೆ. ಸೊ ನಾವು ಕೂಡ ಇನ್ನೇನು ನಿಯರ್ ಬೈ ಬಂದ್ವಿ. ಸೊ ಇಲ್ಲಿ ಮುಂದೆ ಹೋಗೋಕ್ಕೂ ಜಾಗ ಇಲ್ಲ. ಸೊ ಹಾಗಾಗಿ ನಾವು ಇಲ್ಲೇ ಇಳ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಸೊ ಹಾಗಾಗಿ ಇಲ್ಲೇ ಇಳ್ಕೊಂಡು ಇವಾಗ ಮುಂದೆ ನಡ್ಕೊಂಡು ಹೋಗೋದು. ಸೊ ನೋಡಿ, ಇಲ್ಲಿ ಶಾಪಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಎಲ್ಲ ತರಹ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ಲೈಕ್ ಹುಡುಗಿರಿಗೆ ಬೇಕಾಗಿರೋಂಥ ಎಲ್ಲ ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲ ಇಟ್ಟಿದ್ದಾರೆ. ನೋಡ್ತಿರ್ಬೋದು ಹೇಗಿದೆ ಅಂತ. ಫುಲ್ಲು ಜಾತ್ರೆ ಥರ ಸೂಪರಾಗಿದೆ. ನೋಡಿ, ಬ್ಯಾಗ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ಗೈಸ್? ಆ ವೈಟ್ ಬ್ಯಾಗ್ ಅಂತೂ ಸೂಪರ್ ಆಗಿದೆ. ಅದಾದ ನಂತರ ಸೊ ಹಾಗೆ ಎಲ್ಲ ನೋಡಿಕೊಂಡು ಮುಂದೆಗಡೆ ಹೊರಟ್ವಿ ನಾವು ಕೂಡ. ಸೊ ನೋಡಿ, ಎಷ್ಟು ಟ್ರಾಫಿಕ್ ಇದೆ ಅಂದರೆ ರೋಡು, ಅಬ್ಬಬ್ಬಾ, ಓ ಮೈ ಗಾಡ್, ತುಂಬ ಸೈಕ್ ಆಗಿಬಿಡುತ್ತೆ ಈ ಥರ ಟ್ರಾಫಿಕ್ ಇದ್ದರೆ ಮಾತ್ರ. ಬ್ಯಾಂಗ್ಳೂರಲ್ಲಿ ಇರೋರಿಗೆ ಗೊತ್ತಿರುತ್ತೆ ಈ ಪ್ರಾಬ್ಲಮ್ಮು. ಸೊ ಅದಾದ ನಂತರ ನೋಡಿ, ಹೀಗೆ ಇನ್ನೂ ಚರ್ಚ್ಗೆ ಹೋಗ್ದಿರಾ ಇಲ್ಲೇ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಹೀಗೆ ಎಲ್ಲ ಅದೇ ರೋಡಲ್ಲಿ ಹೋಗ್ತಾ ಇದ್ವಿ. ನೋಡಿ ಯಾವ ಥರ ಇದೆ ಇಲ್ಲಿ, ಕ್ಲಾತ್ಸ್ ಎಲ್ಲ ಮಾರ್ತಾ ಇದ್ದಾರೆ. ಸೊ ಇದು ನೋಡಿ ಮಿಠಾಯಿ, ಯಾರಿಗೆಲ್ಲ ಇಷ್ಟ ಮಿಠಾಯಿ ಹೇಳಿ, ಕಮೆಂಟ್ ಮಾಡಿ. ಸೊ ನೋಡಿ, ಎಲ್ಲ ಶಾಪಿಂಗ್ ಮಾಡ್ತಾ ಇದ್ದಾರೆ. ಸೊ ನಾವು ಕೂಡ ಸ್ವಲ್ಪ ಅದು ಇದು ಅಂತ ಶಾಪಿಂಗ್ ಮಾಡಿದ್ವಿ. ನೋಡಿ, ಶ್ರೀ ಮೀನಾಕ್ಷಿ ಅಮ್ಮ ಅವರು. ಸೊ ಬಟ್ ಟೆಂಪಲ್ ಓಪನ್ ಆಗಿರಲಿಲ್ಲ, ಹೋಗ್ಲಿಕ್ಕಾಗಲಿಲ್ಲ. ಸೊ ಅದಾದ ನಂತರ ಹಾಗೆ ಎಲ್ಲ ಅಲ್ಲಿ ನೋಡಿಕೊಂಡು ಹಾಗೆ ನಾವು ಚರ್ಚ್ ಕಡೆಗೆ ನಡ್ಕೊಂಡು ಬಂದ್ವಿ. ನೋಡಿ ಯಾವ ಥರ ಇದೆ ಅಲ್ವಾ? ವಾವ್, ಸೂಪರ್ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು. ನೋಡಿ, ಚರ್ಚ್ ತುಂಬ ಎತ್ತರವಾಗಿದೆ. ವಾವ್, ಸೂಪರ್ ಅಲ್ವಾ ಗೈಸ್? ಆ್ಯಂಡ್ ಇದು ಬಂದು ಶಿವಾಜಿನಗರಲ್ಲಿ ಇರೋದು. ಆ್ಯಂಡ್ ಇದು ಬಂದು ತುಂಬಾ ಫೇಮಸ್ ಚರ್ಚ್ ಅಂತಲೇ ಹೇಳ್ಬೋದು. ಸೊ ಅದಾದ ನಂತರ ಅದಕ್ಕೂ ಮುಂಚೆ ಈ ಥರ ಸ್ವೀಟ್ ಕಾರ್ನ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಈ ಥರ ತೊಗೊಂಡ್ವಿ. ಚೆನ್ನಾಗಿತ್ತು ಸ್ವೀಟ್ ಕಾರ್ನ್ ಕೂಡ, ಸೂಪರಾಗಿತ್ತು. ಸೊ ಹಾಗೆ ತಿಂದಾದ ನಂತರ ನಾವು ಚರ್ಚ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಅಮ್ಮ ಎಲ್ಲ ಅವರೆಲ್ಲ ಹೊರಟಿದ್ವಿ. ಸೊ ನೋಡಿ, ಈಗ ಇದು ಬಂದು ಹೊರಗಡೆ ಎಷ್ಟು ರಶ್ ಇದೆ ನೋಡಿ. ಸೊ ಬನ್ನಿ ಒಳಗೆ ಹೋಗೋಣ, ಹೇಗಿದೆ ಅಂತೆಲ್ಲ ನೋಡೋಣ. ಸೊ ಹಾಗೆ ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ. ಈಗ ನೋಡಿ, ಕ್ಯಾಂಡಲ್ಸ್ ಎಲ್ಲ ತಗೊಂಡ್ವಿ, ಕ್ಯಾಂಡಲ್ಸ್ ಎಲ್ಲ ಹಚ್ಚಲಿಕ್ಕೆ. ಸೊ ತುಂಬಾ ರಶ್ ಇದೆ. ಆ್ಯಂಡ್ ಇಲ್ಲಿ ಬಂದು ಜೀಸಸ್ದು ಏನಿದೆ, ಲೈಕ್ ಅವರು ಹೇಗೆಲ್ಲ ಇದ್ದರು ಅನ್ನೋದು ಎಲ್ಲ ಥರದನ್ನು ಇಲ್ಲಿ ನೀಟಾಗಿ ಶೋ ಆಗಿ ಇಟ್ಟಿದ್ದಾರೆ. ನೋಡಿ ಯಾವ ಥರ ಇದೆ, ಅವರು ಯಾವ ಥರ ಇದ್ದರು, ಆ ಥರ ಎಲ್ಲ ಗೊಂಬೆಯ ರೀತಿಯಲ್ಲಿ ತುಂಬಾ ಚೆನ್ನಾಗಿ ಇಟ್ಟಿದ್ರು. ನೋಡಿ, ವಾವ್, ಒಂದು ಹಳ್ಳಿ ವಾತಾವರಣ ಥರ ತುಂಬಾ ಚೆನ್ನಾಗಿ ಕ್ರಿಯೇಟ್ ಮಾಡಿದರು. ಸೂಪರಾಗಿತ್ತು, ತುಂಬ ಇನೋವೇಟಿವ್ ಆಗೂ ಇತ್ತು. ಸೊ ಅದಾದ ನಂತರ ಇವೆಲ್ಲ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿತ್ತಲ್ವ. ಸೊ ಇದನ್ನೆಲ್ಲ ನೋಡಿ ಕಣ್ಣು ತುಂಬಿಕೊಂಡು ಹಾಗೆ ನಾವು ಮುಂದೆ ಹೊರಟ್ವಿ. ಆದರೆ ತುಂಬಾ ರಶ್ ಇತ್ತು. ಸೊ ಕ್ಯಾಂಡಲ್ನ ಕೂಡ ಎಲ್ಲ ಅಂಟಿಸ್ಕೊಳ್ತಾ ಇದ್ರು. ಸೊ ಅದು ತುಂಬ ರಶ್ ಇದ್ದಿದ್ದರಿಂದ ಸೊ ಕ್ಯಾಂಡಲ್ಸ್ ಎಲ್ಲ ಪಾಪ ಎಲ್ಲರಿಗೂ ಹೇರ್ಸ್ಗೆಲ್ಲ ಅಂಟ್ಕೊಂಡ್ಬಿಟ್ಟಿತ್ತು ಅಂತಲೇ ಹೇಳ್ಬೋದು. ಸೊ ತುಂಬಾ ಕೇರ್ಫುಲ್ಲಾಗಿ ಹೋಗಬೇಕು ಇಂಥ ಟೈಮಲ್ಲಂತೂ. ತುಂಬ ಜನಕ್ಕೆ ಈ ಥರ ಬೆಂಕಿ ಎಲ್ಲ ಅಂಟ್ಕೊಂಡ್ಬಿಟ್ಟಿತ್ತು ಹೇರ್ಸ್ಗೆಲ್ಲ. ಸೊ ತುಂಬ ಕೇರ್ಫುಲ್ಲಾಗಿರಬೇಕು.
ಸೊ ಹಾಗೆ ನಾವು ಕೂಡ ಕೇರ್ಫುಲ್ಲಾಗಿ ಮುಂದೆ ಹೊರಟ್ವಿ. ನೋಡಿ ಈ ಥರ ಮೇಲೆಗಡೆ ಇಟ್ಕೊಂಡಿದ್ವಿ, ಯಾಕಂದರೆ ಅಲ್ಲಿ ಮುಂದೆನೇ ಇಟ್ಕೊಂಡಿದ್ರೆ ಪಾಪ ಬೇರೆಯವ್ರ ಹೇರ್ಸ್ಗೆಲ್ಲ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ತುಂಬಾ ಮೇಲೆ ಇಟ್ಕೊಂಡು ಈ ಥರ ಮುಂದೆ ಹೊರಟ್ವಿ. ಚರ್ಚ್ ಒಳಗಡೆ ಎಂಟರ್ ಆಗ್ತಾಯಿದ್ದೀವಿ. ನೋಡಿ ಪಾಪ ಪೊಲೀಸ್ ಸಿಬ್ಬಂದಿಗಳೆಲ್ಲ ತುಂಬಾ ವರ್ಕ್ ಮಾಡ್ತಿದ್ದಾರೆ. ಎಷ್ಟು ಈ ರಶಲ್ಲಿ ನಿಜ ಅವ್ರಿಗೆ ಒಂದು ಸಲ್ಯೂಟ್ ಹೊಡಿಬೇಕು ಅಂತಲೇ ಹೇಳ್ಬೋದು, ಹೇಗೆ ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಿದ್ದಾರೆ ಅಂತ. ಸೊ ನೋಡಿ ನಾವು ಈ ಥರ ದೇವರ ಹತ್ರ ಕ್ಯಾಂಡಲ್ನ ಅಂಟಿಸಿ ಈ ಥರ ಕೇಳ್ಕೊಂಡ್ವಿ. ಒಳಗಡೆ ಎಲ್ಲ ಕ್ಯಾಂಡಲ್ಸ್ ಅಲೋ ಇರಲಿಲ್ಲ, ಸೊ ಹಾಗಾಗಿ ಹೊರ್ಗಡೆನೇ ಹಚ್ಬಿಟ್ಟು ಸೊ ಈಗ ನಾವು ಚರ್ಚ್ ಒಳಗಡೆ ಎಂಟರ್ ಆಗ್ತಾಯಿದ್ದೀವಿ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಡೆಕೋರೇಟ್ ಮಾಡಿದ್ದಾರೆ ಎಲ್ಲ ಚರ್ಚ್ ಪೂರ್ತಿ. ತುಂಬಾ ಸುಂದರವಾಗಿತ್ತು, ನೋಡೋಕ್ಕೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ನೋಡಿ ಎಲ್ಲರೂ ಕೂತ್ಕೊಂಡು ಎಲ್ಲ ಕೇಳ್ಕೊತಾ ಇದ್ದಾರೆ ದೇವರಲ್ಲಿ, ದೇವರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ನೋಡಿ ಯಾವ ಥರ ಎಲ್ಲ ಕೂತ್ಕೊಂಡಿದ್ದಾರೆ ಚರ್ಚ್ನಲ್ಲಿ. ಸೊ ನಾವು ಹಾಗೆ ಮುಂದೆ ಹೊರಟ್ವಿ, ಹೇಗಿದೆ ಏನು ಎಲ್ಲ ನೋಡೋಣ ಅಂತ. ಆ್ಯಂಡ್ ಹಾಗೆ ಮುಂದೆ ಬರ್ತಾ ಬರ್ತಾ ನೋಡಿ ಇಲ್ಲಿ ಅವರ್ ಲೇಡಿ ಆಫ್ ಅರಬಾ ಎಷ್ಟು ಸುಂದರವಾಗಿ ಬ್ಯೂಟಿಫುಲ್ ಆಗಿದ್ದಾರೆ ಅಲ್ವಾ ಗಾಯ್ಸ್. ವಾವ್ ಎಷ್ಟು ಚೆನ್ನಾಗಿದ್ದಾರೆ ನೋಡಿ. ವಾವ್ ಸೋ ಪ್ಲೆಸೆಂಟ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಸೊ ಹಾಗೆ ನೋಡಿಕೊಂಡು ಈ ಥರ ಮುಂದೆ ಬರ್ತಿದ್ವಿ. ಬಟ್ ಜನ ಮಾತ್ರ ತುಂಬಾ ರಶ್ ಇತ್ತು. ತುಂಬ ಜನ ಸೆಲ್ಫೀಸ್ ತಗೊಳ್ಳೋದ್ರಲ್ಲೇ ನೂಕ್ಲಾಡ್ತಾ ಇದ್ರು ತುಂಬ. ಸೊ ನೋಡಿ ಯಾವ ಥರ ಇತ್ತು. ವಾವ್ ಕ್ಯೂಟ್ ಆಗಿದೆ ಅಲ್ವಾ. ಡೆಕೋರೇಷನ್ ಮಾತ್ರ ಸೂಪರ್ಬ್ ಆಗಿದೆ. ಸೊ ನೋಡಿ ಈ ಥರ ಎಲ್ಲರೂ ಸೆಲ್ಫೀಸ್ ತೊಗೊಳ್ತಾ ಇದ್ರು ಒಬ್ಬರಾದ ಮೇಲೆ ಒಬ್ಬರು. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಡೆಕೋರೇಷನ್ ಮಾಡಿದ್ದಾರೆ. ವಾವ್ ಸೋ ಬ್ಯೂಟಿಫುಲ್. ಆ್ಯಂಡ್ ಎಲ್ಲ ನೋಡಿಕೊಂಡು ಈಗ ಹೊರ್ಗಡೆ ಬಂದ್ವಿ. ನೋಡಿ ಹೊರ್ಗಡೆ ಮಾತ್ರ ತುಂಬ ಬಿಸಿಲು ಇದೆ, ಜೊತೆಗೆ ಜನ ಕೂಡ ಹಾಗೆ ಇದ್ದಾರೆ. ತುಂಬಾ ಕ್ರೌಡ್ ಇದೆ ಮಾತ್ರ, ನೆಕ್ಸ್ಟ್ ಲೆವೆಲ್ ಕ್ರೌಡ್ ಅನ್ಬೋದು. ಸೊ ಅದಾದ ನಂತರ ಇಲ್ಲಿ ನೋಡಿ ಸಾಂತಾ ತಾತ ಹೇಗಿದ್ದಾರೆ. ವಾವ್ ಎಲ್ಲರೂ ಸೆಲ್ಫೀಸ್ ತೊಗೊತಿದ್ದಾರೆ ಚಿಕ್ಕ ಮಕ್ಕಳೆಲ್ಲರೂ. ಸೊ ನಾವು ಕೂಡ ಈ ಥರ ವೀಡಿಯೋ ಮಾಡಿಕೊಂಡು ನೋಡಿಕೊಂಡು ಎಲ್ಲ ಹಾಗೆ ನಾವು ಗೇಟಿಂದ ಹೊರಗಡೆ ಬಂದ್ವಿ. ಆ್ಯಂಡ್ ಇಲ್ಲಿ ನೋಡಿ ನಾರ್ಮಲ್ ಶಾಪಿಂಗೆಲ್ಲ ಇದ್ದೇ ಇರುತ್ತೆ ಅಲ್ವಾ ಹಬ್ಬಗಳು ಅಂದರೆ. ನೋಡಿ ಫ್ಲವರ್ಸ್ ಆಗಿರ್ಬೋದು, ಹಾಗೂ ಸಾಂತಾ ರಿಲೇಟೆಡ್ ಹ್ಯಾಟ್ಸ್ ಆಗಿರ್ಬೋದು, ಎಲ್ಲ ತರಹ ತಿಂಡಿ ತಿನಿಸುಗಳು ಆಗಿರ್ಬೋದು, ಎಲ್ಲ ತರಹ ಐಟಮ್ಸನ್ನು ಇಲ್ಲಿ ಮಾರ್ತಾಯಿದ್ರು. ಸೊ ನೋಡಿ ಜನ ಕೂಡ ಹಾಗೆ ಇದ್ದಾರೆ, ತುಂಬ ಕ್ರೌಡ್ ಇತ್ತು. ವಾವ್ ನೋಡಿ ಮಕ್ಕಳಿಗೆಲ್ಲ ಎಷ್ಟು ಚೆನ್ನಾಗಿ ಅಟ್ರಾಕ್ಟ್ ಮಾಡ್ತಿದ್ದಾರೆ ಬಲೂನ್ಸ್ ಎಲ್ಲ ಹೌದು. ಇದು ನೋಡಿ ಮಿಠಾಯಿ ನಾವು ಚಿಕ್ಕ ವಯಸ್ಸಲ್ಲಿ ತಿಂತಾಯಿದ್ವಿ, ನೋಡಿ ಯಾವ ಥರ ಇದೆ ಅಲ್ವಾ. ಇವೆಲ್ಲ ನೆನಪಾಗ್ತಾ ಇದೆ ನಮಗೂ. ಸೊ ಅದಾದ ನಂತರ ಕಡಲೆಕಾಯಿ ಕೂಡ ತೊಗೊಂಡ್ವಿ ನಾವು, ತಿನ್ಕೊಂಡು ಹೋಗೋಣ ಅಂತಂದ್ಬಿಟ್ಟು. ಹಾಗೆ ಕಡಲೆಕಾಯಿನೂ ತಿನ್ಕೊಂಡು ಸೊ ನಾವು ನಮ್ಮ ಮನೆ ಕಡೆ ಹೊರಟ್ವಿ. ಆ್ಯಂಡ್ ಈ ಕ್ರಿಸ್ಮಸ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಕೀಪ್ ವಾಚಿಂಗ್.